ಇವತ್ತು ನಾವು ಒಂದು ಸರ್ಕಾರದ ಆದೇಶ ಮೇರೆಗೆ ವಿನೂತನ ಪ್ರೋಗ್ರಾಮ್ ಆದಂಥ ಗ್ಯಾರಂಟಿಯ ನಡೆ ಗ್ರಾಮ ಪಂಚಾಯತಿಯ ಕಡೆ ಎಂಬ ಒಂದು ಪ್ರೋಗ್ರಾಮನ್ನು ನಾವು ಬಳ್ಳಾರಿ ತಾಲೂಕು ಅಧ್ಯಕ್ಷರಾದಂಥ ನಾನು 25 ಪಂಚಾಯಿತಿಯನ್ನು ಒಳಗೊಂಡು ಬಳ್ಳಾರಿ ಗ್ರಾಮಾಂತರದಲ್ಲಿ 19 ಗ್ರಾಮ ಪಂಚಾಯಿತಿಯನ್ನು ಒಳಗೊಂಡು ಇವತ್ತು ನಾವು ನಮ್ಮ ಬಳ್ಳಾರಿ ಗ್ರಾಮಾಂತರದಲ್ಲಿ ನಾವು ವಿನೂತನ ಪ್ರೋಗ್ರಾಮ್ ಪ್ರಾರಂಭಿಸಿದ್ದೇವೆ. ಇಲ್ಲಿವರೆಗೆ ಆಲ್ರೆಡಿ 6 ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡು ನಾವು ಇವತ್ತು ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ. ಹಾಗೂ ಬರುವಂಥ ದಿನಗಳಲ್ಲಿ ಇನ್ನು 19 ಪಂಚಾಯಿತಿಗಳನ್ನು ನಾವು ಪೂರ್ಣ ಪ್ರಮಾಣದ ಶ್ರಮದೊಂದಿಗೆ ಕಂಪ್ಲೀಟ್ ಮಾಡ್ತೀವಿ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಕಟ್ಟಕಡೆಯ ವ್ಯಕ್ತಿಗಳಾಗಿ ಏನು ನಮ್ಮ 5 ಗ್ಯಾರಂಟಿಗಳಿದ್ದಾವೆ, ಯಾರೂ ವಂಚಿತರಾಗಬಾರ್ದು ಅಂತ ಹೇಳಿ ನಮ್ಮ ಗ್ರಾಮಾಂತರ ಶಾಸಕರಾದಂಥ ಬಿ ನಾಗೇಂದ್ರಣ್ಣವರ ಆಶಯ. ಆದ ಕಾರಣದಿಂದ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಕುಂದುಕೊರತೆ ಪರಿಶೀಲನೆಯನ್ನು ಮಾಡಿ ಕಟ್ಟಕಡೆಯ ವ್ಯಕ್ತಿಗಳಾಗಿ 5 ಗ್ಯಾರಂಟಿಗಳು ಅವರಿಗೆ ಮನೆಗಳಿಗೆ ಮುಟ್ಟಿರ್ಬೇಕಂತ ನಮ್ಮ ನಾಗೇಂದ್ರಣ್ಣ ಆಶಯವನ್ನು ನಾವು ಇವತ್ತು ಪೂರೈಸ್ತಾ ಇದ್ದೇವೆ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಗ್ಯಾರಂಟಿ ನಡೆ ಗ್ರಾಮ ಪಂಚಾಯತಿ ಕಡೆ ಕಾರ್ಯಕ್ರಮವನ್ನು ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಅವರ ನೇತೃತ್ವದಲ್ಲಿ 6 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕಾರ್ಯಗಳನ್ನು ಮುಗಿಸೋಣ ನಡೀತಾ ಇದ್ವಿ. ಮತ್ತು ಇದಕ್ಕೆ ಸಹಕಾರ ನೀಡತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ಸನ್ಮಾನ್ಯ ನಾಗೇಂದ್ರ ಅವರು ಮತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎಚ್.ಎಂ. ರೇವಣ್ಣ ಸಾಹೇಬ್ ಇರ್ಬೋದು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷ ಮೆಹರೂಜ್ ಖಾನ್ ಇರ್ಬೋದು ಮತ್ತು ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮ ತಾಲೂಕು ಅಧ್ಯಕ್ಷ ಜೊತೆಯಲ್ಲಿ ನಾವು ಹೋಗ್ತಾ ಇದ್ವಿ. ಮತ್ತು ಈ 6 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಗಮನಿಸಿದಂತೆ ಯಾವುದೇ ಊರಲ್ಲಿ, ಯಾವುದೇ ಗ್ರಾಮ ಪಂಚಾಯತಿ, ಯಾವುದೇ ಬೂತ್ ಮಟ್ಟದಲ್ಲಿ ಕೂಡ ಒಂದು ಕಂಪ್ಲೇಂಟ್ ಬಂದಿಲ್ಲ. ಎಲ್ಲ ಯೋಜನೆಗಳು ಜನಕ್ಕೆ ತಲುಪತಕ್ಕಂಥದ್ದು ವಿಷಯ ನಮಗೆ ಕಂಡು ಬಂದಿದೆ. ಯಾಕಂದರೆ ಪ್ರತಿಪಕ್ಷಗಳು ಹೇಳ್ತಕ್ಕಂಥ ಸುಳ್ಳಿಗೆ ಇವತ್ತು ಜನ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನಾವು ಏನೋ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷ ಹೇಳ್ತಕ್ಕಂಥ ಟೀಕೆಗಳಿಗೆ ಕೂಡ ಭಯಭೀತರಾಗಿದ್ವಿ. ಅದರ ವಾಸ್ತವಕ್ಕೆ ಇವತ್ತು ನಾವು ಬಂದು ನೋಡಿದಾಗ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಮತ್ತು ಜನಪರ ಕಾರ್ಯಕ್ರಮ, ಜನಪರ ಯೋಜನೆಗಳು ಯಾವತ್ತೂ ಸುಳ್ಳಾಗಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಕಣ್ಣಾರ ನೋಡ್ತಾ ಇದ್ದೀವಿ. ತಾಲೂಕು ಅಧ್ಯಕ್ಷರು ಮತ್ತು ನಾವು ಇವತ್ತು ಸಂತೋಷ ಆಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಲ್ಲ. ಟೆಕ್ನಿಕಲ್ ಪಾಯಿಂಟ್ ಬಿಟ್ಟು ಮಿಕ್ಕಿದ ಯಾವ ಸಮಸ್ಯೆ ಇಲ್ಲ. 5 ಗ್ಯಾರಂಟಿಗಳು 100% ತಲುಪ್ತಾ ಇದೆ. ಹೇಳಲಿಕ್ಕೆ ಮತ್ತು ಹೆಮ್ಮೆ ಅನಿಸ್ತಾ ಇದೆ ಮತ್ತು ಸಂತೋಷ ಅನಿಸ್ತದೆ. ಹೆಚ್ಚಾಗಿ ಭಾಗದ ಶಾಸಕರು ಅಷ್ಟರಲ್ಲಿ ಜನಗಳಲ್ಲಿ ತಲುಪಬೇಕನ್ನೋದು ಅವರಲ್ಲಿ ಒಂದು ಹಠ ಇದೆ. ಅವ್ರ ಪರಿಶ್ರಮ ತುಂಬ ಇದೆ. ಅವರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಜಿಲ್ಲಾ ಉಪಾಧ್ಯಕ್ಷರಾಗಿವಿ, ಅಣ್ಣವರು ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಕೂಡ ಇವತ್ತು ಅವ್ರು ಕೂಡ ಕೆಲಸ ಇದೆ. ಈ ಯೋಜನೆಯಲ್ಲಿ ಏನಾದರೂ ನ್ಯೂನತೆ ಇದ್ರೆ, ಇಲ್ಲ ತಮ್ಮಲ್ಲಿ ಏನಾದ್ರು ಯಾರಿಗೆ ಬಂದಿಲ್ಲ ಅನ್ನೋದಿದ್ರೆ, ಹಾಗೇನಾದ್ರು ಯಾರು ಬಿಟ್ಟು ಹೋಗಿದ್ರೆ, ಯಾವುದೇ ಯೋಜನೆ ಇರ್ಬೋದು, ಯಾರಿಗೆ ದುಡ್ಡು ಬಂದಿಲ್ಲ, ಇಂಥ ಏನಾದ್ರು ಸಮಸ್ಯೆಗಳು ಇದ್ದೇ ಇರುತ್ತೆ. ಅದನ್ನ ಅಹವಾಲನ್ನು ಸ್ವೀಕರಿಸೋಗೋಸ್ಕರ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ನಿಮ್ಮ ಮನೆ ಬಾಗಿಲಿಗೆ ಬಂದಿವಿ, ನಿಮ್ಮ ಪಂಚಾಯತಿಗೆ ಬಂದಿದ್ದೀವಿ. ಯಾರಾದ್ರೂ ಇದರಲ್ಲಿ ಫಲಾನುಭವಿ ಬಿಟ್ಟು ಹೋಗಿದ್ರೆ, ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಅಹವಾಲನ್ನು ಸ್ವೀಕರಿಸಿ ಇಲ್ಲಿ ಅದನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಒಂದು ಸಹಕಾರದಿಂದ ನೀವೇನು ಅವ್ರಿಗೆ ಅವ್ರ ನಂಬಿಕೆಯನ್ನು ಇಟ್ಟು ನೀವೇನು ಮತ ನೀಡಿದ್ರಲ್ಲ, ನಿಮ್ಮ ನಂಬಿಕೆ ಯಾವತ್ತು ಕೃಷಿ ಮಾಡೋದಿಲ್ಲ. ಮುಂದೆ ಆದರೂ ಕೂಡ ಹಲವಾರು ಕಾರ್ಯಕ್ರಮಗಳು, ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ ಅವ್ರಿಗೆ ಬಿಸಿ ಊಟ, ಮತ್ತು ಆಮೇಲೆ ಈ ವಾರದಲ್ಲಿ 2 ರಿಂದ 3 ದಿವಸ ಕತ್ತಿ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಡ್ರೆಸ್ ಕೊಡ್ತಾರೆ, ಶೂ ಕೊಡ್ತಾರೆ. ನೀವು ಎಷ್ಟೋ ಜನ ಹೆಣ್ಮಕ್ಳು ಮಕ್ಕಳನ್ನ ಓದಿಸಿರ್ತಾರೆ, ಅವ್ರಿಗೆ ಫೀಸ್ಗೆ ದುಡ್ಡಿರಲ್ಲ. ಗೃಹಲಕ್ಷ್ಮಿ ಹಣ ಬಂದಾಗಿನಿಂದ ನಿಮ್ಮ ಮಕ್ಕಳು ಏನಾದ್ರು ಅಮ್ಮ ನಾವು ಶಾಲೆಯಲ್ಲಿ ಫೀಸ್ ಕಟ್ಟಬೇಕು, ದುಡ್ಡಿಲ್ಲ ಅಂತಂದರೆ ನೀನೇನು ಆಲೋಚನೆ ಮಾಡಬೇಡ, ನನ್ನ ಅಕೌಂಟಿಗೆ ದುಡ್ಡು ಸಿದ್ದರಾಮಯ್ಯ ಹಾಕ್ಯಾನ ಆಲ್ರೆಡಿ, ಆ ದುಡ್ಡು ತಗೊಂಡು ನೀನು ಫೀಸ್ ಕಟ್ಟಿ ಚೆನ್ನಾಗಿ ಓದಪ್ಪ, ನೀನು ಓದಿ ಪ್ರಯೋಜಕನಾದರೆ ನಮ್ಮ ಮನೆ ಬೆಳಕಾಗ್ತಕ್ಕಂಥದ್ದು ಎಷ್ಟೋ ಜನ ತಾಯಂದಿರು ಈ ಒಂದು ಸದುಪಯೋಗನ ಪಡ್ಕೊಂಡ. ಈಗಾಗಲೇ ನಮ್ಮ ನಾಗಭೂಷಣ ಗೌಡರು ಮತ್ತು ಅಧ್ಯಕ್ಷರು ಅಧಿಕಾರಿಗಳು ತಿಳಿಸಿದ್ದಾರೆ, ಶ್ರೀಧರ್ ಸರ್ ಅವರು. ಇನ್ನು 3-4 ದಿವಸದಲ್ಲಿ ತಮ್ಮ ಅಕೌಂಟಿಗೆ ಜಮಾ ಆಗ್ತದೆ. ಈಗಾಗಲೇ ವಿಜಯಕುಮಾರ್ ಅವರು ವಿಸ್ತಾರವಾಗಿ ಹೇಳಿದ್ರು, ಸುರೇಶ್ ಅವರು ಹೇಳಿದ್ರು, ಅದೇ ರೀತಿ ಅಧ್ಯಕ್ಷರು ಹೇಳಿದ್ರು, ಅಧಿಕಾರಿಗಳು ಹೇಳಿದ್ರು. ಈ ಹಿಂದೆ ಏನು ನಾವು ಘೋಷಣೆ ಮಾಡಿದ್ವಿ ಆ ಯೋಜನೆಗಳು ಯಾಕೆ ಬಂದವು, ಇವಾಗ ಈಗಾಗಲೇ ವಿಜಯಕುಮಾರ್ ಹೇಳಿದ್ರು. ಅನ್ನ ಅಂದ್ರೆ ಮೊದಲು ನವಣೆ ಹಣ್ಣು ಅಂತಿದ್ರು, ಹಬ್ಬದಲ್ಲಿ ಮಾತ್ರ ಅನ್ನ ಊಟ ಮಾಡ್ತಿದ್ರು. ಆ ಸಿದ್ದರಾಮಯ್ಯರ ನೋವಿನ ಅದು ಕೂಸೋದು, ಯಾರು ಕೂಡ ಅನ್ನದಿಂದ ಹಸುವಿನಿಂದ ಇರಬಾರ್ದು ಅನ್ನೋ ಕಾರಣಕ್ಕೆ ಅನ್ನಭಾಗ್ಯದ ಯೋಜನೆ ತಂದ್ರು. ಮಹಿಳೆಯರು ತಮ್ಮತ್ತು 1-2 ಸಾವಿರ ಇದ್ರೆ ತಮ್ಮ ಮಕ್ಕಳಿಗೆ, ಗಂಡ್ಮಕ್ಳು ಕೇಳೋ ಅವಸರ ಇರಲ್ಲ, ಮಕ್ಕಳು ಕೇಳೋ ಅವಸರ ಇರಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ ತಂದಿದ್ದು. ಅದು ಹಣನ 2,000 ನಿಮ್ಮ ಅಕೌಂಟ್ನಾಗಿದ್ರೆ ಇವಾಗ ಎಲ್ಲರೂ ಫೋನ್ ಪೇಗಳಾಗ್ಯಾವ, ಎಲ್ಲರೂ ಅಕೌಂಟಿಗೆ ದುಡ್ಡು ಬಂದಿರೋದು ಗೊತ್ತಾಗ್ತದೆ. ಎಮರ್ಜೆನ್ಸಿ ಬುಕ್ಕ ಕೊಡಿಸ್ಬೋದಿರ್ಬೋದು, ಆಸ್ಪತ್ರೆಗೆ ಹೋಗಕ್ಕಿರ್ಬೋದು, ಆ ದುಡ್ಡನ್ನು ಬಳಸೋಂಥ ಕಾರ್ಯಕ್ಕೆ ಅದನ್ನ ತಂದ್ರು. ಇನ್ನೊಂದು ಯುವ ನಿಧಿ ಯೋಜನೆ,
ITI ಓದಿರ್ತಾನೆ, ಡಿಪ್ಲೊಮಾ ಮಾಡಿರ್ತಾನೆ, ಅವನಿಗೆ ನಿರುದ್ಯೋಗ ಅವಕಾಶ ಸಿಕ್ಕಿರಲ್ಲ ಉದ್ಯೋಗಕ್ಕೆ. ಅಟ್ಲೀಸ್ಟ್ ಅವ್ನಿಗೆ 3,000 ಬಂದರೆ ಅವ್ನ ಖರ್ಚು ವೆಚ್ಚಕ್ಕೂ, ಪೆಟ್ರೋಲ್ಗೋ, ಅವ್ನ ಮೊಬೈಲ್ಗೋ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಯೋಜನೆಯನ್ನು ತಂದಿವಿ. ಶಕ್ತಿ ಯೋಜನೆ, ಕರೆಂಟು ಬಡವರಿಗೆ ಕಟ್ಟಕ್ಕಾಗಲ್ಲ ಬಿಲ್ಲು, ಫ್ರೀ ಕರೆಂಟ್ ಯಾಕೆ ತಂದಿವಿ ಅಂದರೆ ಗೃಹ ಜ್ಯೋತಿ ಯೋಜನೆ, ಕರೆಂಟ್ ಇರಲೇಬೇಕು ಪ್ರತಿಯೊಂದು ಮನೆಯಲ್ಲಿ, ಮಕ್ಕಳು ಓದ್ತಿರ್ತಾರೆ ಬಳಸೋಕ್ಕಾಗಲಿ, ಇನ್ನೊಂದು ಯಾವುದೇ ಚಟುವಟಿಕೆಗೆ ಗೃಹ ಜ್ಯೋತಿ ಯೋಜನೆ ಇರಲಿ ಅನ್ನೋ ಉದ್ದೇಶದಿಂದ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ ಮತ್ತು ನಾಗೇಂದ್ರ ಅವರ ನಾಯಕತ್ವದ ದೃಷ್ಟಿಯಿಂದ ಈ ಯೋಜನೆಗಳನ್ನು ತಂದ್ವಿ. ಇದು ಸೂರ್ಯ ನ್ಯೂಸ್ ಕನ್ನಡ.